ಬೀಚ್ಗೆ ಫಾಗ್ಲೈಟ್ ಇರೋದ್ರಿಂದ ಸ್ವಲ್ಪ ಹೆಂಗೋ ಈಸಿ ಆಯ್ತಲ್ಲೇನೋ. ಫುಲ್ಲು ಫಾಗ್ಲೈಟ್ ಇರೋದಕ್ಕಂತೂ ಫಾಗ್ಲೈಟ್ ಇಲ್ಲಿ ಅಲ್ಲೇ ನಿಲ್ಲಿಸ್ಬೇಕಿತ್ತು. ಇದು ಕ್ಯಾಮ್ರಾನಾ? ಕ್ಯಾಮ್ರಾ 35,000. ವಿಡಿಯೋ? ಹಾಂ, ವಿಡಿಯೋ. ಸರಿ, ಹಂಗೈತೆ ಬೆಟ್ಟದ ನೆಲ್ಲಿಕಾಯಿ. ಬಾ ಕೆಳಗಡೆ ನಡ್ಕೊಂಬಂದಿದ್ಯಾ? ನಂಗಂತೂ ಆಫ್ ರೋಡು ಟ್ರಾವೆಲ್ ಸಖತ್ತಾಯಿತು. ಫಸ್ಟ್ ಟೈಮ್ ಹೆಂಗನ್ನಿಸ್ತು ಟ್ರಕ್ಕಿಂಗು? 3 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡ್ಕೊಂಬಂದಿದ್ದೀರಾ ಕೆಳಗಡೆಯಿಂದ. ಸೊ ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ಸೊ ಅದು ಎಲ್ಲಿ ಹೊರಟಿ ಅಂದರೆ ಹೊರನಾಡು ಶ್ರೀ ಅನ್ನಪೂರ್ಣ ಶ್ರೀ ಸನ್ನಿಧಿ ಹೊರಟಿದ್ದೀವಿ. ಸೊ ಆಲೇ ಟೈಮ್ ಬಂದು 9 ಗಂಟೆ, ಲೇಟ್ ಆಗೋಯ್ತು. ನಾನು ನೋಡ್ದಂಗೆ ಇಲ್ಲಿ ರೋಡ್ ಸೈಡೇ ಮಾಡಿರೋದು ನಾವು ರೂಮು. ನೋಡ್ದಂಗೆ ಬರೀ ಸ್ಕೂಲ್ ಟ್ರಿಪ್ಪು, ಬರೀ ಸ್ಕೂಲ್ ಮೆಂಬರ್ಸ್ನೇ ನೋಡ್ತಾಯಿದ್ದೀನಿ. ಎಲ್ಲೋದ್ರೂ ಬರೀ ಅವರೇ, ಜಾಸ್ತಿ ಜನ ಇಲ್ಲ. ಸಂಡೇ ಬೇರೆ. ಸೊ ಮತ್ತೆ ಹೇಳ್ತಾಯಿದ್ದೀನಿ, ವ್ಲಾಗ್ ಮಾಡ್ತಿರೋ ಸಂಡೇ, ಅದು ಎಡಿಟ್ ಮಾಡಿ ಆಕಾಶಲ್ಲಿ ಟೈಮ್ ಆಗ್ಬಿಡುತ್ತೆ. ಡೇಸ್ ಬೇಕು ನಮಗೆ, ಜಾಸ್ತಿ ಎಡಿಟ್ ಮಾಡಿ ದಿನ ಬೇಕು. ಸೊ ನೋಡೋಣ. ಮಾಡಿದೆ ನಾವು ನಿನ್ನೆ ನೈಟ್ ಸ್ಟೇ ಆಗಿದ್ದು ರೂಮು. ಸಂದೀಪ್ ಅವರೇ ಮಾಡ್ತಾ ಸಾಕು ಬರೋ. ಚೆನ್ನಾಗಿದೆಯಾ? ನಾವು ಇನ್ನೂ ಚೆನ್ನಾಗಿ ಕಾಣ್ಬೇಕು ನಿನ್ನೆ ನೈಟ್ ಅಂತೂ ನೈಟ್ 10 ಕಾಲಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ರೋಡ್ಸ್ ಅಂತೂ ತುಂಬ ಭಯಂಕರ ಆಗಿತ್ತು. ಸೊ ಅದೇ ಸದ್ಯ ನಮ್ಮ ಡಿಯೋಗೆ ಬೀಚ್ಗೆ ಫಾಗ್ಲೈಟ್ ಇರೋದ್ರಿಂದ ಸ್ವಲ್ಪ ಹೆಂಗೋ ಈಸಿ ಆಯ್ತಲ್ಲೇನೋ. ಫುಲ್ಲು ಫಾಗ್ಲೈಟ್ ಇರೋದಕ್ಕಂತೂ ಫಾಗ್ಲೈಟ್ ಇಲ್ಲಿ ಅಲ್ಲೇ ನಿಲ್ಲಿಸ್ಬೇಕಿತ್ತು. ಎಲ್ಲಿ ಹಾಸನಲ್ಲೇ ಇಳಿಸ್ಬೇಕಿತ್ತು. ಫಾಗ್ಲೈಟ್ ಇರಲಿಲ್ಲ ಅಂದರೆ ನೈಟ್ ಹೊತ್ತು ಒಬ್ಬರು ಇರಲಿಲ್ಲ ರೋಡಲ್ಲಿ, ನಾವೊಬ್ಬರೇ ಬಂದಿರೋದು ಫಾಗ್ಲೈಟಲ್ಲಿ. ಸೊ ಹೆಂಗೋ ಹುಷಾರಾಗಿ ಬಂದು ಕಲ್ತಿದ್ದೀವಿ. ಸೊ ಹೊರನಾಡಿಗೆ ಹೋಗಿ ಅಲ್ಲಿಂದ ಕ್ಯಾತನ್ಮಕ್ಕಿ ಹೊರನಾಡಿ ಎಷ್ಟು ಬೇಗ ದರ್ಶನ ಪಡಿತೀವೋ ಅಷ್ಟು ಬೇಗ ಅಲ್ಲಿಂದ ಕ್ಯಾತನ್ಮಕ್ಕಿ ಹೋಗೋಣ. ಸೊ ನೋಡಿದ್ದೆ ರೂಮು. ಸೊ ಈ ರೂಮು ಅಂದರೆ ನೀವೇ ಹೊರನಾಡು ಬಂದರೆ ಹೊರನಾಡು ಸೈಡು ಪಕ್ಕ ನೋಡಿ ವ್ಯೂ ಚೆನ್ನಾಗಿದೆ. ಹಿಲ್ ಸ್ಟೇಷನ್ ನೋಡಿ, ಈ ಸೈಡ್ ಬಂದರೆ ಫುಲ್ಲು ಹಿಲ್ಸೇ ಐತೆ, ಫುಲ್ ಗ್ರೀನರಿನೇ. ಆಪೋಸಿಟಲ್ಲಿ ಪೆಟ್ರೋಲ್ ಬಂಕು. ನೀವೇನಾದರೂ ಈ ಸೈಡ್ ಹೊರನಾಡು ಸೈಡ್ ಬಂದರೆ ಸೊ ನಾನು ಇವ್ರ ಲೊಕೇಶನ್ ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿದೆ ರೂಮ್ ಅಂತ ನೋಡಿ. ನಾನ್ ಎ ಸಿ ಆದರೆ ಎ ಸಿನೇ ಬೇಕಾಗಿಲ್ಲ. 18 ಸೆಲ್ಸಿಯಸ್ ಡಿಗ್ರಿ ಬೆಳಗ್ಗೆ. ಹಾಂ ಓಯ್ 18 ಸೆಲ್ಸಿಯಸ್ಸು ಬೆಳಗ್ಗೆ ನೋಡಿದಾಗ. ಸಖತ್ ಚಳಿ ಐತೆ. ಸೊ ಬನ್ನಿ ಹೋಗೋಣ. ಹಾಂ ಸೊ ಫುಲ್ ರೆಡಿ ಮಾಡಿ ನಮ್ಮ ಲಿಸ್ಟ್. ಸೊ ನಾವು ಉಳ್ಕೊಂಡಿದ್ದ ರೂಮ್ ಬಂದು ಹೊರನಾಡು ಸನ್ಮಾನ್ ರೆಸಿಡೆನ್ಸಿ. ಸೊ ರೂಮ್ ಫ್ರಂಟ್ ಲುಕ್ ತೋರಿಸ್ತೀನಿ ನೋಡಿ. ಇದು ರೂಮ್ ಸ್ಟೇ ಮಾಡಿದ್ವಿ ಇವತ್ತು. ಸೊ ಇವಾಗ ಹಾಂ ಇದು ಕ್ಯಾಮ್ರಾನಾ? ಕ್ಯಾಮ್ರಾ 35,000. ವಿಡಿಯೋ? ಹಾಂ, ವಿಡಿಯೋ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬರಲು ಬೆಳಗ್ಗೆ ಬಂದು ಇನ್ನೂ ಆಗಿರೋದು ಏನೈತೆ. ಇಲ್ಲಿ ನಿಲ್ಲಿಸ್ಬೇಕು. ಬಸ್ ಸ್ಟ್ಯಾಂಡ್ ಅಂತಿದ್ರು.
ಕರೆಕ್ಟ್ ಹಿಡಿಯೋ. ಒಂದು ಸೆಕೆಂಡ್. ಏನು ಬಿಡಕ್ಕಾಗ್ತಾ ಇಲ್ಲ. ಸೊ ದರ್ಶನ ಎಲ್ಲ ಮುಗಿತು ಸ್ನೇಹಿತರೆ. ಕರೆಕ್ಟಾಗಿ 9:30ಗೆ ಮಹಾಮಂಗಳಾರತಿ. ಇವತ್ತೇನೋ ಅಕ್ಕಿ ಸಮರ್ಪಣೆ ಪೂಜೆ ಅಂತ ಇವತ್ತು. ಸೊ ದರ್ಶನ ಅಂತೂ ಚೆನ್ನಾಗಾಯಿತು. ನಮ್ಮ ಸಂದೀಪ್ ಅವರು ಸ್ವಲ್ಪ ಫೋಟೋಗಳು ಹಿಡಿಡ್ತಾನೆ ಎಲ್ರದ್ದು. ಸ್ಟುಡಿಯೋದಲ್ಲೂ ಅದೇ ಕೆಲಸ ಹಂಗೆ. ಚೆನ್ನಾಯ್ತಾ ದರ್ಶನ? ಮಸ್ತ್ ದರ್ಶನ. ಫಸ್ಟ್ ಟೈಮ್ ಒಳ್ಳೆ ದರ್ಶನ. ಇದು 9:30 ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಗೂಗಲಲ್ಲಿ 6:30ರಿಂದ 9:30 ಇತ್ತು. ನಮ್ಗೆ ಗೊತ್ತಾಗಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಬೇಕು. ತಾವು ಹಿಡ್ಕೊಂಡು ಹಿಡ್ಕೊ ಹಂಗೆ ಹಿಡ್ಕೊ. ಬೆಟ್ಟದ ನೆಲ್ಲಿಕಾಯಿ ಬೇಕು. ಬೆಟ್ಟದ ನೆಲ್ಲಿಕಾಯಿ ಇದೆಯಾ? ಬೆಟ್ಟದ ನೆಲ್ಲಿಕಾಯಿ ಹಂಗೈತೆ. ಬೆಟ್ಟದ ನೆಲ್ಲಿಕಾಯಿ ಕೊಡು. ತಿಂದಿದೆಯಾ ಇದನ್ನ? ಇಲ್ಲ. ಸೊ ಇವತ್ತೇನಂದರೆ 17ನೇ ತಾರೀಕು 12ನೇ ತಿಂಗಳು ಅಕ್ಕಿ ಸಮರ್ಪಣೆ ಪೂಜೆ. ಇವತ್ತು ಮಹಾಮಂಗಳಾರತಿ ಕರೆಕ್ಟಾಗಿ 9:30 ಇರೋದು. ಡೈಲಿ ಬಂದು 9 ಗಂಟೆ ಕರೆಕ್ಟಾಗಿ ಮಂಗಳಾರತಿ ಇರೋದು. ಸೊ ಹಂಗಾಗಿ ಇವತ್ತು ಸ್ಪೆಷಲ್ ಡೇ ಅಂತ 9:30ಗೆ ಇದು ಅಕ್ಕಿ ಸಮರ್ಪಣೆ ಪೂಜೆ ಸಲ್ಲಿಸಿದ್ದಾರೆ. ಇವಾಗ ಆಯಿತು, ಎಲ್ಲ ಕಡೆ ದರ್ಶನ ಎಲ್ಲ ಆಯಿತು. ಟವಲ್ಲೇ ಒಣಗಾಕ್ಬಿಟ್ಟಾರ ಗಾಡಿ ಮೇಲೆ. ಸೊ ವ್ಯೂ ನೋಡಿ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ. ಫುಲ್ ಸಾಕಾತ ಐತೆ. ದರ್ಶನ ಆಯ್ತಪ್ಪ ಹೆಂಗೆ. 9:30 ಕರೆಕ್ಟಾಗಿ 9 ಗಂಟೆ ಕರೆಕ್ಟಾಗಿ ಬಿಟ್ಟಿದ್ದು ರೂಮಿಂದ. 9:30 ಕರೆಕ್ಟಾಗಿ 9 ಕಾಲು ಒಳಿಗೆ ಹೋಗಿ 9:30 ದರ್ಶನ ಆಗೋಯ್ತು. ಸೊ ಟೈಮ್ ಒಂದು 10 ಕಾಲು. ಸೊ ನೋಡೋಣ ಇನ್ನು ಮುಂದೆ ಇನ್ನು ಕ್ಯಾತನ್ಮಕ್ಕಿಗೆ ಹೋಗ್ಬೇಕು, ಸುರ್ಮನೆ ಫಾಲ್ಸ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಪಂಚೆನ ಚೇಂಜ್ ಮಾಡಿ ನಮ್ಮ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಕ್ಯಾತನ್ಮಕ್ಕಿ ಫಾಲ್ಸು, ದೊಡ್ಡ ಫಾಲ್ಸು. ಸೊ ನಾವು ಸ್ಟೇ ಮಾಡಿರೋ ಕಡೆಯಿಂದ ಕ್ಯಾತನ್ಮಕ್ಕಿ ಗುಡ್ಡ ವ್ಯೂಗೆ ಕರೆಕ್ಟಾಗಿ 9 ಕಿಲೋಮೀಟ್ರ್ ಐತೆ. ಸೇಮ್ ಇವಾಗ ನಾವು ಹೊರನಾಡು ಟೆಂಪಲಲ್ಲಿ ಹೆಂಗೆ ಐತೋ ಅದೇ ರೂಟ್ ಮೇಲೆ ಸ್ವಲ್ಪ 9 ಕಿಲೋಮೀಟ್ರ್ ಇದೆ ಅಷ್ಟೇ ಅಲ್ಲಿಂದ ಇಲ್ಲಿಗೆ. ನನಗೆ ಯಾಕೋ ಅದೇ ಗುಡ್ಡ ಅನಿಸ್ತೈತಪ್ಪ ನನಗೆ ಕ್ಯಾತನ್ಮಕ್ಕಿ. ನೋಡೋಣ, ಡೆಡ್ಲಿ ಆಫ್ ರೋಡ್ ಐತೆ. ನೋಡೋಣ ನಮ್ಮ ಗಾಡಿ ಹೋದರೆ ಹೋಗಲಿ, ಇಲ್ಲಾಂದರೆ ಜೀಪಲ್ಲಿ ಹೋಗೋದು. ಏನೋ ರೋಡ್ ಇದು, ಎಷ್ಟಪ್ಪ ಐತೋ ಅಷ್ಟೇ ಡೌನ್ ಐತೆ. ಸಾಕಾಗಿದೆ. ಬರೀ ಅಲ್ಲಿಂದ ಎಲ್ಲ ಬರೀ 9 ಕಿಲೋಮೀಟರ್ ನೋಡಿ, ಬರೀ 6 ಕಿಲೋಮೀಟರ್ ಇರೋದು ಇವಾಗ. ನಮ್ಮ ಗಾಡಿ ಹತ್ತೋದೇನೋ ಡೌಟು. ನೋಡೋಣ, ಹತ್ತಿದ್ರೆ ಆಫ್ ರೋಡ್ ಐತಲ್ಲ ಇರೋದ್ರಿಂದ ಸ್ವಲ್ಪ ಇದು ಅಷ್ಟೇ. ನಾವು ಎತ್ಕೊಂಡು ಹೋಗೋಣ ನಮ್ಮ ಗಾಡಿನ. ಗೇರ್ ಗಾಡಿ ಟಕ್ ಟಕ್ ಅಂತ ಹೋಗ್ಬೋದು, ಗೇರ್ ಹಾಕೊಂಡು. ಗೇರ್ ಗಾಡಿ ಇದ್ರೆ ಟಕ್ ಟಕ್ ಅಂತ ಹಾಕೊಂಡು ಹೋಗ್ಬೋದು ಗೇರ್ಗಳನ್ನ. ಮಪ್ಪಳಿಗೆ ಎತ್ತಬೇಕಿದು, ಪವರ್ ಬೇಕಿದು. ಆಕ್ಸಿಸ್ಸು ಮತ್ತು ಅಪ್ರಿಲಾ, ಎಂಟಾರ್ಕೋ ಅದೆಲ್ಲ ಪವರ್ ಗಾಡಿಗಳು. ಇದೆಲ್ಲ ಮೈಲೇಜ್ ಗಾಡಿಗಳು, ಅದೆಲ್ಲ ಪವರ್ ಗಾಡಿಗಳು ಅಷ್ಟೇ. ನೋಡಿ ಎಷ್ಟು ಹೈಟ್ ಐತೆ, ಅಷ್ಟೇ ಇದೈತೆ.
ಸೋಲ ಆಗಿದ್ರೆ ಆರಾಮಾಗಿ ಹೋಗ್ಬೋದು. ಇವಾಗ ನೀನು ಅದನ್ನೇ ಮಾಡೋದು. ಇವಾಗ ನಿನ್ನ ಇಳಿಸ್ಬಿಡ್ತೀನಿ. ನೋಡೋಣ ನೋಡ್ರಿ. ಹಾಂ ನೋಡೋಣ ತಳ್ಬೇಕಪ್ಪ. ಈ ರೋಡಲ್ಲೆಲ್ಲ ಹೋಗ್ಬೋದು. ಕಳ್ಳ ರೋಡ್ ಐತೆ, ಅದಕ್ಕೆ ನೀನು ತಳ್ಳೇಬೇಕು ನೀನು. 1 ಕಿಲೋಮೀಟ್ರನ್ನ ಐತದು. ಮಳೆ ಬಂದಿಲ್ಲ, ಮಳೆ ಇಲ್ಲಾಂದರೆ ಇಲ್ಲ. ಡೈರಿ ಮಿಲ್ಕ್ ಫುಲ್ಲಲ್ಲಿ ಮೇಲೆ ಪಾಯಸ. ಮಳೆ ಬಂದ್ರೆ ಅಂತೂ ಪಾಯಸನೇ ಫುಲ್ಲು. ಓಹೋ ಅಲ್ಲಿ ನೋಡು ಪಾ. ಉಯ್ ನೈಟ್ ಸಕ್ಕತ್ತಾಯ್ತು ಕಣ ರೋಡ್ಗಳಲ್ಲಿ. ನೈಟು ಸಕ್ಕತ್ತಾಯ್ತು ರೋಡು. ಸ್ನೇಹಿತರೆ, ನೀವೇನಾದ್ರು ಬಂದರೆ ಹೊರನಾಡು ಸೈಡು ಬೆಳಗ್ಗೆನೇ 9 ಗಂಟೆ ಕರೆಕ್ಟಾಗಿ ಮಹಾಮಂಗಳಾರತಿ ಇರುತ್ತೆ. ಮುಗಿಸ್ಕೊಂಡು ಕ್ಯಾತನಮಕ್ಕಿ ಸೈಡ್ ಬಂದ್ಬಿಡಿ. 9 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿಗೆ. ಒಂದು ಟೋಟಲ್ ಒಂದು 5 ಪ್ಲೇಸ್ ಹತ್ತತ್ರದಲ್ಲೇ ಐತೆ. ಹೊರನಾಡು ಸಿಟಿಲೇ ಐತೆ. ಒಂದು 5 ರಿಂದ 6 ಕಿಲೋಮೀಟ್ರ್ ದೂರದಲ್ಲೇ ಇರೋದು. ಕ್ಯಾತನಮಕ್ಕಿ ಬಂದು 9 ಕಿಲೋಮೀಟ್ರ್ ದೂರದಲ್ಲೇ ಐತೆ. ಮತ್ತು ಸೂರ್ಮನೆ ಫಾಲ್ಸು ಅದು ಬಂದು 7 ಕಿಲೋಮೀಟ್ರ್ ದೂರದಲ್ಲೈತೆ ಸಿಟಿಯಿಂದನೇ. ಮತ್ತು ಕಲಾಸ ಬ್ರಿಡ್ಜ್ ನೋಡಿರ್ತೀರ, ಅದು ಬರೀ 5 ಕಿಲೋಮೀಟ್ರ್ ಇರುತ್ತೆ. ಮತ್ತು ಕುದುರೆಮುಖ ಬಂದು ಇಲ್ಲಿಂದ 52 ಕಿಲೋಮೀಟ್ರ್ ಇದೆ. ನೋಡೋಣ ಟೈಮ್ ಸಿಕ್ಕಿದ್ರೆ ಅದಕ್ಕೂ ಹೋಗೋಣ ಕುದುರೆಮುಖಗೆ. ಓಪಾ ಮುಳ್ಳ್ಯಾಂಗಿರಿಗೆ ಹೋಗಿದ್ದಿಲ್ಲ. ಯಪ್ಪ ಡೇಂಜರಸ್. ಮತ್ತು ಏನು ಇರಲಿಲ್ಲ ಅಲ್ಲಿ ಸೈಡಲ್ಲಿ, ಗ್ರಿಲ್ಗಳು ಕಟ್ಟೆಗಳು ಏನು ಕಟ್ಟಿರಲಿಲ್ಲ. ಪಾ ಸಖತ್ತಾಯ್ತಲೇ ನೋಡಲ್ಲಿ. ಅಲ್ಲಿಗೆ ಹೋಗ್ಬೇಕು ಇವಾಗ. ಪಾ ಫಾಲ್ಸು ನೀರೇ ಇಲ್ಲ ಫಾಲ್ಸಲ್ಲಿ. ಚೆಕ್ ಪೋಸ್ಟು ಎಂಟ್ರಿ ಕಾಸು ಕೊಡ್ಬೇಕೇನೋ. ಒಟ್ನ ಹಚ್ಚದಯ್ಯ ಹಿಂಗ ಹೇಳಿ ಇರೀರೋ ನಿಮಿಷದು ಎಂಟ್ರಿ ಮಾಡಬೇಕು. ಪೇ ಮಾಡಬೇಕಾ? ಎಷ್ಟು ಚೇಂಜ್ ಇದೆಯಾ? 500ಗೆ ಅದು ಸೂರ್ಮನೆ ಫಾಲ್ಸು. ಹಾಂ ಇಲ್ಲಿಗೆ ಹೆಂಗೆ ಎಲ್ಲಿಗ? ಹಾಂ ಹಿಂಗೆ ತಾಳಿ. ಇಲ್ಲ ಇಲ್ಲ ಕ್ಯಾತನಮಕ್ಕಿ ಚೆಕ್ ಪೋಸ್ಟಲ್ಲಿ ಒಬ್ರಿಗೆ 50 ರೂಪಾಯಿ ಇಸ್ಕೊತಾರೆ. ಎಷ್ಟೇ ಜನ ಆದರೂ ಬಂದರೂ ಒಬ್ರಿಗೆ 50 ರೂಪಾಯಿ ಇಸ್ಕೊತಾರೆ. ಡೆಡ್ಲಿ ಆಫ್ ರೋಡ್ ಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲರಿಗೂ ಹೋಗುತ್ತಾ ಎಲ್ಲರಿಗೂ ಹತ್ಸ್ಕೊಂಡು ಹೋಗೋದು. ಟಯರ್ ಬೇರೆ ಮೊನ್ನೆ ಹೊಸದಾಗ್ಸಿದೆ MRF ಬಟನ್ಸು. ಹೋದರೆ ಹೋಗೋದಿಲ್ಲ, ನಡ್ಕೊಂಡು ಹೋಗೋದು ಅಷ್ಟೇ. ಗಾಡಿನ ಇಲ್ಲ ಹಾಕ್ಬಿಟ್ಟು ಸೇಫ್ ಜಾಗಕ್ಕೆ. ಅವರು RN5 ಬಂದರು, ಅವರು ನಡ್ಕೊಂಡೋಯ್ತಾರಂತೆ. ಜೀಪು ಅವೈಲೇಬಲ್ ಐತಿದೆ. ಜೀಪ್ ಎಷ್ಟೊಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬರಿಗೆ 50 ರೂಪಾಯಿ ಇಸ್ಕೊತಾರೆ ಸ್ಟಾರ್ಟಿಂಗ್ ಚೆಕ್ ಪೋಸ್ಟಲ್ಲಿ. ಸೊ ಬನ್ನಿ ಹಂಗೆ ಹೋಗೋಣ. ಸದ್ಯ ಮಳೆ ಬಂದಿದ್ದರೆ ಫುಲ್ ಮೊಸರೇ ಇಲ್ಲಿ, ಬ್ರೌನ್ ಮೊಸರು ಫುಲ್ಲು ಮಳೆ ಬಂದಿದ್ದರೆ. ಅದು ಈ ಡಿಯೋದಲ್ಲಿ ಕ್ಯಾತನಮಕ್ಕಿ ಗುಡ್ಡ ವಿಗೆ ಹೋಗ್ತಾ ಇದ್ದೀವಿ. ಯಾವುದೇ ಥರ ಬೈಕು ಅಲ್ಲ ಇದು, ಮಾಮೂಲಿ ಸ್ಕೂಟಿ. ಸೊ ನೀವೇ ಬರೋಂಗಿದ್ರೆ ಬೈಕಲ್ಲೇ ಬರಬೇಕು ಅಂತೇನಿಲ್ಲ.
ಆರಾಮಾಗಿ ಬರ್ಬೋದು. ಟಯರ್ಗಳು ಚೆನ್ನಾಗಿರ್ಬೇಕಾದ್ರೆ ಸ್ಲಿಪ್ ಆಗಬಾರ್ದು. ನೋಡಿ ಇಲ್ಲೆಲ್ಲ ಮಳೆ ಬಂದಾಗ ಬಂದ್ಬಿಟ್ಟಿದ್ದೀರ ನಾವು ಎಲ್ಲ ಫುಲ್ ಮೊಸರೇ ಇಲ್ಲಿ. ನೋಡಿ ಹೆಂಗೈತಿದು ಎಟ್ಲಿ ಆಫ್ ರೋಡು. ಸೊ ಬೀಳೋ ಅಂಥ ಚಾನ್ಸೇ ಇಲ್ಲ, ಆಯ್ತಾ ಇರಬೇಕು. ಆರಾಮ್ 5 ಐತಿಲ್ಲ, ನನ್ನ ಗಾಡಿನ ಐತೈತೆ. ವಾ ಪಚ್ಚಡಿ ಟೈರ್ ಚೆನ್ನಾಗಿರೋದ್ರಿಂದ ಡ್ಯೂಕೆಲ್ಲ ಹೋಯ್ತವ್ರೆ. R15 ಹಿಂದೆ ಉಳ್ಕೊಂಡೈತೆ. ನಮ್ಮ ಗಾಡಿ ಡಿಯೋನೇ ಎಷ್ಟೇ ಪರವಾಗಿಲ್ಲ, ಆರಾಮಾಗಿ ನುಗ್ತೈತೆ. ವಿ ಪಾಯಿಂಟ್ ಮಾತ್ರ ಸಾಕಾಯ್ತು ಸ್ನೇಹಿತರೆ. ಹತ್ತು ಹಾಂ ಇರೋ ಬರಲಿ ಅವರು. ಓ ಪಾ ಸೆಕೆ ಕಿತ್ಕೊಂಡು ಹೋಗ್ತೈತೆ. ಸೊ ಫೈನಲಿ ಸ್ನೇಹಿತರೆ ಗಾಳಿಗುಡ್ಡ ಕ್ಯಾತನ್ಮುಖಿಗೆ ಬಂದಿದ್ದೀವಿ. ಗಾಡಿ ನಿಲ್ಲಿಸಿ ನೋಡಿ, ಹೆಲ್ಮೆಟ್ ಲಾಕ್ ಹಾಕಿದ್ದೀವಿ. ಹಾಂ ನಡಿಯಪ್ಪ ಇವಾಗ ಅಲ್ಲೋಡು ಮಿಸ್ಟರ್ ಇವಾಗ ಗೇಟೆಲ್ಲ ಲಾಕು. ಇಲ್ಲೇ ಲಾಸ್ಟು 2 ವೀಲರ್ಸ್ ಎಲ್ಲ ಏನೇ ಬಂದರು ಇನ್ನೇನೇ ಇದ್ರು ಇಲ್ಲಿಂದ ಅಲ್ಲೊಂದು ವಿ ಪಾಯಿಂಟ್ ಐತೆ, ಅಲ್ಲರೂ ನಡ್ಕೊಂಡು ಹೋಗ್ಬೇಕು. ಜೀಪ್ ಕೂಡ ಬರ್ತದೆ. ಜೀಪ್ ಎಷ್ಟೊಂದು ಗೊತ್ತಿಲ್ಲ ನೋಡಿ, ಆರಾಮಾಗಿ ಬರುತ್ತೆ ಜೀಪೆಲ್ಲ. ಹಾಂ ಹೆಂಗಿತ್ತಪ್ಪ ಕ್ಯಾಡೆ ನಡ್ಕೊಂಬಂದಿದ್ಯಾ? ನಂಗಂತೂ ಆಫ್ ರೋಡು ಟ್ರಾವೆಲ್ ಸಖತ್ತಾಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಲಾಂಗ್ ಇದರಲ್ಲಿ, ಅದು ಡಿಯೋದಲ್ಲಿ ಸ್ಕೂಟಿಲಿ. ಸೊ ಬನ್ನಿ ಹಂಗೆ ಹೋಯ್ತಾ ಆರೋಣ. ಇಲ್ಲೆಲ್ಲ ಏನೂ ಇಲ್ಲ. ಹಾಂ ಅಲ್ಲೋಣ ಬಾ ಅಷ್ಟು. ಸೊ ಫೈನಲಿ ಕರೆಕ್ಟಾಗಿ ಪೀಕ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ಅಲ್ಲಿ ಇಳಿಸಿದ ಗಾಡಿ ಸೀದಾ ಸಕ್ಕ ಸುಸ್ತಾಗ್ತೈತೆ. ಹಾಂ ನಮ್ಮ ಸಂದೀಪರು ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತೆ.
ಸಂದೀಪ್ ಅವ್ರು ಹೆಂಗೈತೆ, ಹೆಂಗೆ ಅನಿಸ್ತು ಟ್ರಕ್ಕಿಂಗು? 3 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಕೈಗಡೆಯಿಂದ. ಫುಲ್ ಅಡ್ವೆಂಚರ್. ಓಪ್ಪ ಸೈಕ್. ಸೊ ನೋಡೋದಲ್ಲ ಸ್ನೇಹಿತರೆ, ಹೊರನಾಡು ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತು ಕ್ಯಾತನ್ಮಕ್ಕಿ ಗುಡ್ಡ ವ್ಯೂ. ಸೊ ಇವಾಗ ಇನ್ನೊಂದು ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ. ಆಲೇ ಟೈಮ್ 12:30 ಆಯ್ತೇನೋ? 12:30 ಆಯಿತಾ ಟೈಮ್? ಅಲ್ಲಿ 1 ಗಂಟೆ ಅಂತ. ನಾಷ್ಟನೂ ಮಾಡಿಲ್ಲ. ಸೊ ಇವಾಗ ಊಟ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ. ಇದು ನನ್ನ 2ನೇ ವ್ಲಾಗ್. 3ನೇ ವ್ಲಾಗ್ ತಿರ್ಗಾ ಬರ್ತೀನಿ. ಸೊ ಯಾರು ನೋಡ್ತಾ ಇರೋ ವ್ಲಾಗ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಎಷ್ಟೊಂದು ಜನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಪ್ಲೀಸ್, ಸಪೋರ್ಟ್. ಓಕೆ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.